ನಮಗೆ ಅದರ ಇಲೆಕ್ಷನ್ ಮಾಡಕ್ಕೆ ಸಮಸ್ಯೆ ಆಗ್ತದೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ತಗೊಂಡು ನಿಮ್ಮ ಆಶೀರ್ವಾದದ DCC ಬ್ಯಾಂಕಿನ ಅಭ್ಯರ್ಥಿ SS ಧವಲ್ ಅವ್ರನ್ನ ಘೋಷಣೆ ಮಾಡ್ತೀವಿ. ವಿನಂತಿ ಮಾಡಿಕೊಂಡು ಈಗೂ ಟೈಮ್ ಇಲ್ಲ, ಈಗಾರು ನಾವು ಅವ್ರ ಜೊತೆ ಮಾತಾಡ್ತಾ ಇರೋದು ಕುಣಿಸಿ. ಯಾಕಂದ್ರೆ ಇದು ಸಣ್ಣ ವಿಚಾರ, DCC ಬ್ಯಾಂಕು ನೀವು ಸಣ್ಣ ವಿಚಾರ ಬೇಡ. ಈಗ ದೊಡ್ಡ ಹುದ್ದೆಗಳು ಸಿಗ್ತಾವೆ, ದೊಡ್ಡ ಅವಕಾಶ ಇರ್ತಾವೆ. ಮುಂದಿನ ನಾವೆಲ್ಲ ಕೂಡಿಕೇಶ್ ಒಕ್ಕಟ್ಟಾಗಿ ಒಂದಾಗಿ ಮಾಡೋಣ. ಈಗಾರು ಯಾವ್ದೋ ಮಾದಪ್ಪನ ಮಲ್ಲನ ಯಾವ್ದಾದ್ರು ಜೊತೆ ಈಗೂ ಮಾತಾಡಕ್ಕೆ ನಾವು ತಯಾರಾದ್ವಿ. ದಯಮಾಡಿ ತಾವೆಲ್ಲರೂ ಅಭಿಪ್ರಾಯ ಜೊತೆ ಹೋಗೋಣ. ಯಾಕಂದ್ರೆ ನಾವೆಲ್ಲರೂ ಅಭಿಪ್ರಾಯ ಯಾರು ವಿಚಾರ ಇಟ್ಕೊಂಡು ಹೋಗೋಣ. ಅದಕ್ಕೆ ದಯಮಾಡಿ ನಾನು ಧವಲ್ ಹೇಳಿ, ಯಾಕಂದ್ರೆ ಇದು ನಿಮ್ಮ ಕಡಿ ಇಲೆಕ್ಷನ್, ಇದಾದ್ಮೇಲೆ ಇಲೆಕ್ಷನ್ ಇದು ಕಡಿ ಇಲೆಕ್ಷನ್ ನೀವು ಮಾಡಿಬಿಟ್ರಿ 5 ವರ್ಷ ಆದ್ಮೇಲೆ ಬಿಟ್ಟು ಬಿಡ್ರಿ, ಮತ್ತೊಬ್ಬರಿಗೆ ಅವಕಾಶ ಕೊಡೋಣ ಅಂತ ಅವ್ರಿಗೆ ಹೇಳ್ಬಿಟ್ಟು. ಯಾಕಂದ್ರೆ ಎಲ್ಲರೂ ಯಾರು 15 ವರ್ಷ ಮಾಡ್ತಾರೋ, ಯಾರು 20 ವರ್ಷ ಮಾಡ್ತಾರೋ, ಯಾರು 25 ವರ್ಷ ಮಾಡ್ತಾರೆ, ಇದೊಂದು ಅವ್ರ ಕಡಿ ಇಲೆಕ್ಷನ್ ಐತಿ. ಅವ್ರು ಈಗೆಲ್ಲ ಈ ಗುಂಪು ತಂತ್ರ ನಿಲ್ಸಾಗಿತ್ತು. ದಯಮಾಡಿ ತಾವೆಲ್ಲ ಆಶೀರ್ವಾದ ಮಾಡಬೇಕು. ಕಳ್ಕಳಿನ ಕೈ ವಿನಂತಿ ಮಾಡ್ಕೊಳ್ತೀವಿ. ಇಲೆಕ್ಷನ್ ಮಾಡೋಣ. ಈಗಾರು ಯಾರ ಜೊತೆ ಜಗಳ ಆಗದೆ. ಯಾಕಂದ್ರೆ ಬಹಳ ಜನ ಸೊಸೈಟಿ ನಾನು ಹೇಳಿದ, ಯಾಕಂದ್ರೆ ದೊಡ್ಡವರೆಲ್ಲರೂ ಒಂದಾಗ್ತಾರೋ, ಸಣ್ಣ ಕಾರ್ಯಕರ್ತರಿಗೆ ಬಹಳ ತ್ರಾಸಗಳಾಗಿದ್ದಾವೆ. ನಾವು ಧವಲ್ ಅವರಿಗೆ ಹೇಳ್ಬಿಡ್ತಿದ್ದಿಲ್ಲ, ಮತ್ತು ಅವ್ರು ಹಿಂಗೇನಾದ್ರು ಬೇಡ ಬಿಟ್ಬಿಟ್ರೆ ಅವ್ರು ಧವಲ್ ಅವ್ರು ಬಿಟ್ಟು ಬಿಡ್ತಿದ್ರು. ಅವಾಗ ಬಿಟ್ಟು ಬಿಡ್ತಿದ್ರು ಅವ್ರು. ನೀವು ಅವಾಗ ಇಲ್ಲ ನಮ್ಮ ಅಭ್ಯರ್ಥಿ ಇಲ್ಲ ಇಲ್ಲ ಅಂತೇಳಿ ಈಗ ಕೇಳತ್ರಿ ತಪ್ಪಾಗ್ತೈತಿ ಮಲ್ಲನ ಅಂದ್ರೆ. ಆದ್ರೂ ಅಭಿಪ್ರಾಯ ತಗೊಳ್ಳೋದು ಆಯ್ತು ಅಂದ್ರೆ ಒಂದು 10 ದಿವಸ ಸುಮ್ಮನಿದೆ. ನಾವು ಅಲ್ಲೆಲ್ಲ ಇದ್ದಂತ ರಿಪೋರ್ಟ್ ಮಾಹಿತಿ ತಗೊಂಡು ಅಂತ ಹೇಳಿದ್ರು. ಆಯ್ತಂತೆ ನಾವು ರಿಪೋರ್ಟ್ ತಗೊಂಡು ಎಲ್ಲ ವಿಚಾರ ಅಂದಾಗ ನಮ್ಮ ಜನರಲ್ ಬಾಡಿ ಮೀಟಿಂಗ್ ಇತ್ತು DCC ಆಗಿದೆ. ತಾವು ಎಲ್ಲ ಬಹಳ ಮಂದಿ ಬಂದಿದ್ರಿ. ಬಂದಾಗ ನಾವೆಲ್ಲರೂ ಅದನ್ನ ಫಂಕ್ಷನ್ ಮುಗಿಸಿ ಕಾರ್ಯಕ್ರಮ ಹೋಗೋದಿತ್ತು. ಹೊಂಟು ಮಲ್ಲನೆ ಅವರ ಪತ್ರಿಕೆದವ್ರ ಜೊತೆ ಮಾತಾಡ್ಕೊಂತ ಅವ್ರು ಏನ್ ಹೇಳಿದ್ರಂದ್ರ, ಇಲ್ಲ ನಾನು ಆಕಾಂಕ್ಷಿ ಇರ್ತು ನಿಲ್ಲೋ ಪ್ರಯತ್ನ ಮಾಡ್ತಂತ ಎಲ್ಲರೂ ಹಾಕ್ತಿದ್ದೇವೆ, ನೀವು ಯಾರಿಗೆ ನಿಲ್ಬೇಡ ಅಂತ ಹೇಳಕ್ ನಾವು ಯಾರು ಅಲ್ಲ, ಬೇಕಾದ್ರೂ ನಿಲ್ಬೋದು. ಅವಾಗ ಏನ್ ಹೇಳಿದ್ರ, ನಾನು ಆಕಾಂಕ್ಷಿ ನನ್ನೆಲ್ಲ ಹಿರಿಯರು ಆಶೀರ್ವಾದ ಮಾಡಿದ್ರು, ನಾನು DCC ನಿಲ್ತೇನೆ ಅಂತ ಡಿಕ್ಲೇರ್ ಮಾಡಿಬಿಟ್ರು ಅವ್ರು. ಮತ್ತು ನಾನು ಗೋಕಾಕ್ ಬಂದು ನೀವು ಅಭಿಪ್ರಾಯ ತಗೋರಿ ಅಂತ ಹೇಳಿದ್ರು. ಬೆಳಗಾವದಾಗ ಡಿಕ್ಲೇರ್ ಮಾಡ್ರು. ಹೀಗಾಗಿ ಮಂದಿಗೆಲ್ಲ ಬಹಳ ಕನ್ಫ್ಯೂಸ್ ಆಗೈತಂದ್ರ ಹೆಂಗಪ್ಪ ಏನಂತ. ಅದ ಮಲ್ಲನೆ ಅವರವರು ನಮ್ಮ ದುಡ್ಡೆಲ್ಲ ಬಂದು ಮಾತಾಡಿ ಹೀಗಂತೇಳಿ, ಯಾಕಂದ್ರೆ ನಿಲ್ತೇನೆ ಅನ್ನೋ ಆಸೆ ಇಲ್ಲ. ಅದಕ್ಕೆ ನಾವು ಯಾರಿಗೂ ಕೇಳ್ದ ಅವರು ನಾನೇ ನಿಲ್ತೇನೆ ಅಂತ ಹೇಳಿ ಪ್ರಚಾರ ಶುರು ಮಾಡಿದಾಗ ಅವ್ರು ಯಾರು ನನ್ನ ಜೊತೆ ಮಾತಾಡಿಲ್ಲ, ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಮಾತಾಡಿಲ್ಲ, ಪ್ರಭಾಕರ್ ಕೋಲಿ ಸಾವ್ಕಾರ್ ಜೊತೆ, ಅಣ್ಣ ಸಾಹೇಬ್ ಜೊತೆ ಯಾರ ಜೊತೆ ಚರ್ಚೆ ಮಾಡಿದ ಅವ್ರು ಡಿಕ್ಲೇರ್ ಮಾಡ್ಕೊಂಡು ನನ್ನ ಕ್ಯಾಂಡಿಡೇಟು ನಾನು ನಿಲ್ತೇನೆ ಅಂತ ಅಡ್ಡಾಡಕ್ಕೆ ಶುರು ಮಾಡಿದ್ಮೇಲೆ ಮಂದೆಲ್ಲ ನಮಗೆ ಫೋನ್ ಮಾಡಾಕತ್ರ, ನಮಗೆ ಅವ್ರ ಹೆಸರು ಹೇಳಿದ್ರಿ ಅಂತ. ಅವ್ರ ಕ್ಯಾಂಡಿಡೇಟ್ ಇಲ್ಲಿಪ್ಪ ಯಾರ್ದು ಹೆಸರು ಹೇಳಿಲ್ಲ, ಇನ್ನೂ ವಿಚಾರ ಮಾಡೋದಕ್ಕೆ. ಅದಕ್ಕೆ ಹಿಂಗೆ ಮಾಡಿದ್ರೆ ಕನ್ಫ್ಯೂಸ್ ಅವರೇ ಮಾಡ್ಕೊಂಡ್ರವ್ರ. ನಾನು ಒಟ್ಟೆ ಏನಿಲ್ಲ, ಅಕಸ್ಮಾತ್ ನಾನು ಅವಾಗ ಗುರುತಾಗಿ ಎಲ್ಲರೂ ಕೂಡ ಇಲ್ಲ ಹೆಂಗೆ ಹೇಳ್ತಾರೆ ಹಂಗೆ ಕ್ಯಾಂಡಿಡೇಟ್ ನಿರ್ಧಾರ ಮಾಡ್ಬಿಟ್ಟಿರ್ತಿದ್ವು. ಧವಲ್ ಅವ್ರಿಗೆ ಅಲ್ಲಿ ತನಕ ನಾವು ಸ್ವಲ್ಪ ಪೆಂಡಿಂಗ್ ಇರಿ, ಯಾಕೋ ಊರಾಗ ಅಭಿಪ್ರಾಯ ಹಿಂಗೆ ಬರತೈತಿ, ನೀವು ಸ್ವಲ್ಪ ಸುಮ್ಮನೆ ಇರೋದು. ಅವ್ರು ಸುಮ್ಮನೆ ಇದ್ರೆ ಅವ್ರು ಇನ್ನೂ ವಿಚಾರ ಮಾಡಿದ್ರು, ನಾವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಬಾರ್ದಂತ. ಈಗ ಇವರೆಲ್ಲ ನಮ್ಮ ಹೆಸರು ಹೇಳ್ಕೊತ ಹೋಗಿ ಮಂದಿ ಅನಿವಾರ್ಯ ಬಂದು ಬೇರೆ ನಮಗೆ ಹಾಡಿಲ್ಲದೆ ಇವತ್ತಿನ ಅನಿವಾರ್ಯ ಬಂದು ನಿಮ್ಗೆ ವಿಚಾರ ಮಾಡಿ ಕೇಳ್ಕೊಂಡು ಡಿಕ್ಲೇರ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಬರ್ತದೆ. ಬಹಳ ಜನ ಕೆಲವು ಜನ ಯಾಕಂದ್ರೆ ಅವರು ನಮ್ಮವರ ನಮ್ಮ ಜೊತೆಗೆ ಇರ್ತಾರೆ, ಅವ್ರ ಜೊತೆ ಕೇಳಿ ತಾವೆಲ್ಲ ಚರ್ಚೆ ಮಾಡಂತಂದ್ರೆ ನಾವೆಲ್ಲರಿಗೂ ಹೇಳ್ತೀವಿ. ಯಾಕಂದ್ರೆ ಇವತ್ತಿಗೇನು, ಯಾಕಂದ್ರೆ ನಾವು ಕ್ಯಾಂಡಿಡೇಟ್